ಪ್ರಾಯೋಜಕರು ಶ್ರೀ ವಿನಾಯಕ ಜ್ಯುವೆಲ್ಲರಿ ಅಂಡ್ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಕೆಆರ್ಪುರಂ ಹಾಗೂ ರಾಮೂರ್ತಿ ನಗರ ಬೆಂಗಳೂರು ನಗರ ಪೊಲೀಸ್ ಪೂರ್ವ ವಿಭಾಗದ ವತಿಯಿಂದ ಕೆಜಿಹಳ್ಳಿ ಉಪವಿಭಾಗದಲ್ಲಿ ಅಪರಾಧ ತಡೆ ಮಾಸಾಚರಣೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಸಾರ್ವಜನಿಕರಿಗೆ ಅಪರಾಧ ತಡೆಯುವ ಬಗ್ಗೆ ಪೊಲೀಸರು ಬೈಕ್ ರ್ಯಾಲಿಯ ಮೂಲಕ ಕೆಜಿಹಳ್ಳಿ ಉಪವಿಭಾಗದಲ್ಲಿರುವ ಪ್ರಮುಖ ಬೀದಿಗಳಲ್ಲಿ ಸಾಗಿ ಜಾಗೃತಿಯನ್ನ ಮೂಡಿಸಿದರು. ಸಾರ್ವಜನಿಕರು ತಮ್ಮ ಮನೆಯ ಸುರಕ್ಷತೆಯ ಬಗ್ಗೆ ಮನೆಯಲ್ಲಿರುವ ಬೆಲೆ ಬಾಳುವ ವಸ್ತುಗಳು ಚಿನ್ನಾಭರಣಗಳ ಸುರಕ್ಷತೆಗೆ ಪರ ಊರಿಗೆ ಹೋಗುವಾಗ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಪೊಲೀಸರು ಮಾಹಿತಿಯನ್ನ ನೀಡಿದರು. ಅಪರಾಧ ತಡೆಗಟ್ಟುವಲ್ಲಿ ಸಾರ್ವಜನಿಕ ಪಾತ್ರ, ಕಳ್ಳತನ ಅಥವಾ ಮನೆ ಕಳ್ಳತನ ತಡೆಗಟ್ಟಲು ಕೈಗೊಳ್ಳಬೇಕಾದ ಕ್ರಮಗಳು. ನೀವು ಬೇರೆ ಊರುಗಳಿಗೆ ಹೋಗುವಾಗ ನಿಮ್ಮ ಬೆಲೆ ಬಾಳುವ ಚಿನ್ನದ ಒಡವೆಗಳನ್ನು ಬ್ಯಾಂಕ್ ಲಾಕರ್ಗಳಲ್ಲಿ ಅಥವಾ ಸಂಬಂಧಿಕರ ಅಥವಾ ಸ್ನೇಹಿತರ ಮನೆಗಳಲ್ಲಿ ಇಟ್ಟು ಹೋಗುವುದು. ಪರಸ್ಥಳ ಅಂದರೆ ಬೇರೆ ಸ್ಥಳಗಳಿಗೆ ಹೋಗುವಾಗ ನಿಮ್ಮ ಮನೆಯ ಮುಂದೆ ನ್ಯೂಸ್ ಪೇಪರ್ ಹಾಲು ಹಾಕದಂತೆ ಮುಂಚಿತವಾಗಿ ಸಂಬಂಧಪಟ್ಟವರಿಗೆ ತಿಳಿಸಿ ಎಚ್ಚರಿಕೆ ವಹಿಸುವುದು. ಮನೆಯ ಹೊರಗಿನ ಕೋಣೆಯ ಲೈಟ್ ಹಾಕುವುದು ಹಾಗೂ ಕಾಲಿಂಗ್ ಬೆಲ್ ಅನ್ನು ಆಫ್ ಮಾಡುವುದು. ವಿಶೇಷವಾಗಿ ಪತಿ ಮತ್ತು ಪತ್ನಿ ಬೆಳಗ್ಗೆಯಿಂದ ರಾತ್ರಿಯವರೆಗೆ ಕೆಲಸಕ್ಕೆ ಮನೆಯಿಂದ ಹೊರಗಡೆ ಹೋಗಿ ಸಂಜೆ ಬರುವವರು ತಮ್ಮ ಬೆಲೆ ಬಾಳುವ ವಸ್ತುಗಳನ್ನು ಬ್ಯಾಂಕ್ ಲಾಕರ್ಗಳನ್ನು ತೆರೆದು ಬ್ಯಾಂಕ್ ಲಾಕರ್ಗಳಲ್ಲಿ ಇಟ್ಟು ಹೋಗುವುದು ಸುರಕ್ಷಿತ. ನಿಮ್ಮ ಮನೆಗಳಲ್ಲಿ ಬೆಲೆ ಬಾಳುವ ವಸ್ತುಗಳನ್ನು ಕಿಟಕಿಯ ಹತ್ತಿರ ಅಥವಾ ಕಿಟಕಿಯಿಂದ ಕಾಣಿಸುವಂತೆ ಇಡುವುದಾಗಲಿ ಮಾಡದೆ ಎಚ್ಚರ ವಹಿಸುವುದು. ನಿಮ್ಮ ಮನೆಯ ಕಿಟಕಿ ಬಳಿ ಕೀಗಳನ್ನು ಇಡದೆ ನಿಮ್ಮ ಮನೆಯ ಕಿಟಕಿಗಳಿಗೆ ಕಬ್ಬಿಣದ ಮೆಶ್ ಅಳವಡಿಸುವುದು. ಮಹಿಳೆಯರು ಮನೆಯಲ್ಲಿರುವಾಗ ಯಾರಾದರೂ ಅಪರಿಚಿತರು ಬಂದು ಬಾಗಿಲನ್ನು ತಟ್ಟಿದರೆ ಅಪರಿಚಿತರನ್ನು ಕೇವಲ ಕಿಟಕಿಯ ಮೂಲಕ ಮಾತನಾಡಿಸಿ ಖಾತ್ರಿಪಡಿಸಿಕೊಂಡು ಅವಶ್ಯವಿದ್ದಲ್ಲಿ ಮಾತ್ರ ಬಾಗಿಲನ್ನು ತೆರೆಯುವುದು. ಮನೆಗಳ ಬಾಗಿಲುಗಳಿಗೆ ಪ್ಯಾಡ್ಲಾಕ್ ಹಾಕದೆ ಡೋರ್ ಇಂಟರ್ಲಾಕ್ಗಳನ್ನು ಅಳವಡಿಸಿ ಹಾಗೂ ಮನೆಯ ಬಾಗಿಲುಗಳಿಗೆ ಕಳವು ನಿರೋಧಕ ಸೈರನ್ಗಳನ್ನು ಮತ್ತು CCTVಗಳನ್ನು ಅಳವಡಿಸುವುದು. ನಿಮ್ಮ ಮನೆಗೆ ಸೇವಕರನ್ನು ನೇಮಿಸಿಕೊಳ್ಳುವಾಗ ಅವರ ವಿಳಾಸ, ಭಾವಚಿತ್ರ, ದೂರವಾಣಿ ಸಂಖ್ಯೆಯನ್ನು ಇಟ್ಟುಕೊಳ್ಳುವುದು ಹಾಗೂ ಅವರ ಮಾಹಿತಿಯನ್ನ ತಮ್ಮ ವ್ಯಾಪ್ತಿಗೆ ಬರುವ ಪೊಲೀಸ್ ಠಾಣೆಗೆ ಮಾಹಿತಿ ನೀಡುವುದು. ಕಾರ್ಯಕ್ರಮದಲ್ಲಿ ಕೆಜಿಹಳ್ಳಿಯ ಉಪವಿಭಾಗದ ಎಸಿಪಿ ಪ್ರಕಾಶ್ ರಾಥೋಡ್ ಹಾಗೂ ಗೋವಿಂದಪುರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಜಯರಾಜ್, ಕೆಜಿಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ರಹೀಂ, ಡಿಜೆಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಅಧಿಕಾರಿ ಸಿಬ್ಬಂದಿಗಳ ತಂಡ ಬೈಕ್ ರ್ಯಾಲಿಯಲ್ಲಿ ಪಾಲ್ಗೊಂಡು ಸಾರ್ವಜನಿಕರಿಗೆ ಸುರಕ್ಷತೆಯ ಬಗ್ಗೆ ಹಾಗೂ ಅಪರಾಧ ತಡೆಯುವುದರ ಬಗ್ಗೆ ಜಾಗೃತಿ ಮೂಡಿಸಿ ಯಶಸ್ವಿಯಾದರು.